ಎಸ್ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ, ಬಟ್ ನನ್ನ ಮಗನ ರೀಸನಿಂದ ಆಗ್ತಾನೇ ಇಲ್ಲ. ಅವನ್ನ ನೋಡ್ಕೊಳ್ಳೋದಾಗ್ಬಿಡುತ್ತೆ. ಒಂದು ಡೇ ಹಾಫ್ ಆನ್ ಅವರ್ 1 ಅವರ್ ಮಲಗಿರೋದು ಹೆಚ್ಚು ನಾನು ಫುಲ್ಲು ಆಟ ತೀಟೆ ಮಾಡ್ಕೊಂಡೇ ಇರ್ತಾನೆ. ಅವನ್ನ ನೋಡೋದೇ ಆಗೋಗ್ಬಿಡುತ್ತೆ ನನಗೆ. ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡಬೇಕು ಅನ್ಕೋತಾ ಇರ್ತೀನಿ, ಬಟ್ ಆಗ್ತಾ ಇಲ್ಲ ನನಗೆ. 2 ಡೇಸ್ 3 ಡೇಸ್ ಗ್ಯಾಪ್ ಆಗೋಗ್ಬಿಡ್ತಿದೆ. ನನಗೆ ಅದೇ ಸ್ವಲ್ಪ ಬೇಜಾರು, ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಆದಷ್ಟು ಮುಂದೆ ಬರೋ ದಿನಗಳಲ್ಲಿ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೊಸ ಕಂಟೆಂಟ್ ಹಾಕೋದಕ್ಕೂ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇವನ ರೀಸನಿಂದನೇ ನನಗೆ ಆಗ್ತಾಯಿಲ್ಲ ಅಷ್ಟೇ. ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಸಂಜೆನೂ ನಾವು ಟೆಂಪಲ್ಗೆ ಹೋಗೋದಿದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಟೆಂಪಲ್ದೇ ಜಾಸ್ತಿ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಾಯಿದ್ದೀರಾ ಯಾಕೆ ಅಂತ. ನನಗೆ ಗೊತ್ತಿಲ್ಲ, ನಾನು ವ್ಲಾಗ್ ಮಾಡಬೇಕು ಅನ್ನೋ ರೀಸನಿಂದ ಏನು ದೇವಸ್ಥಾನಕ್ಕೆ ಹೋಗ್ತಾಯಿಲ್ಲ. ಏನೋ ಗೊತ್ತಿಲ್ಲ, ದೇವ್ರು ಕರ್ಸ್ಕೊತಿದ್ದಾನೇನೋ. ಹೋಗ್ತಾ ಇದ್ದೀವಿ, ಹಾಗಾಗಿ ನಾನು ವಿಡಿಯೋ ಮಾಡಿ ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬರೋವಂಥ ಬೇರೆ ಕಂಟೆಂಟ್ ಇರೋವಂಥ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗ ನಾನು ವಿಡಿಯೋ ಮಾಡಬೇಕು ಅನ್ನೋ ಪರ್ಪಸ್ಗೇನು ಟೆಂಪಲ್ಗೆ ಹೋಗ್ತಿದ್ದೀನಿ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಇದು ಅಗೇನಾಗೆ ನಾನು ನಿಮಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿರೋದ್ರಿಂದ ನಿಮಗೂ ಏನಾದರೂ ಅನಿಸಿದರೆ ಇದಕ್ಕೆ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಿದೆ ಅಷ್ಟೇ. ಈ ವಿಷಯದ ಬಗ್ಗೆ ನೋಡೋಣ ಅಷ್ಟೇ, ಇನ್ನೇನಿಲ್ಲ. ಅದು ಹೇಳಬೇಕಿತ್ತು, ನಾನು ಅಂದ್ಕೊಂಡೆ ಹೇಳಬೇಕು ಅಂತ, ಅದನ್ನು ಹೇಳ್ತಾಯಿದ್ದೀನಿ ಅಷ್ಟೇ. ಎಸ್, ಇವತ್ತು ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀವಿ. ನಮ್ಮ ಅತ್ತೆನೇ ಮಾಡಿರೋದು. ಅವರು ಚಟ್ನಿ ಸ್ವಲ್ಪ ಬೇರೆ ಥರ ಮಾಡಿದ್ದಾರೆ ಇವತ್ತು. ಅದೇ ಹೇಗೆ ಮಾಡಿದ್ದಾರೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಇಡ್ಲಿ ಚಟ್ನಿ ತಿನ್ಕೊಂಡು ನೆಕ್ಸ್ಟು ಹೇಗೆ ಹೋಗುತ್ತೆ ನೋಡೋಣ. ಇಲ್ಲ ನನಗೆ ಆಗಲಿಲ್ಲ ಅಂತ ಅಂದರೆ ನಾನು ಸಂಜೆ ಟೆಂಪಲ್ಗೆ ಹೋಗೋದೇ ಕಂಟಿನ್ಯೂ ಮಾಡಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಸ್, ಇಡ್ಲಿ ರೆಡಿ ಆಗಿದೆ. ನಾನು ಒಳಗಡೆ ಹೋಗೋಷ್ಟಲ್ಲಾಗಲೇ ನಮ್ಮ ಅತ್ತೆ ಇಡ್ಲಿನೇ ರೆಡಿ ಮಾಡಿಬಿಟ್ಟಿದ್ರು. ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ಚಟ್ನಿಗೂ ಸಹ ಅವರು ಫ್ರೈ ಮಾಡಿಬಿಟ್ಟಿದ್ರು. ನಾನು ಅದನ್ನು ಏನೇನು ಆ್ಯಡ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಈರುಳ್ಳಿ ತೊಗೊಂಡಿದ್ದಾರೆ, ಹಾಗೆ 2 ಟೊಮೊಟೊ, 1/2 ಕಪ್ಪಷ್ಟು ಕಡಲೆ ಬೀಜ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಒಂದು 9ರಿಂದ 10 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದಾರೆ. ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದಾರೆ. ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು. ಅದು ಕಲರ್ ಚೇಂಜ್ ಆಗುತ್ತೆ, ಅದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದಾರೆ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳಿ, ನಿಮಗೆ ಹುಳಿ ಕಡಿಮೆ ಇದೆ ಟೊಮೊಟೊದಲ್ಲಿ ಅನಿಸಿದ್ರೆ. ಹಾಗೆ ಉಪ್ಪು, ಇಷ್ಟನ್ನು ಸೇರಿಸಿ ಪೇಸ್ಟ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗೆ ತುಂಬಾ ಚೆನ್ನಾಗಿತ್ತು. ಇಡ್ಲಿ, ದೋಸೆ, ಚಪಾತಿ, ಪೂರಿ ಯಾವುದಕ್ಕೆ ಆದ್ರೂ ಇದು ಅಡ್ಜಸ್ಟ್ ಆಗುತ್ತೆ. ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ಜಾಸ್ತಿ ಇದನ್ನೇ ತಿಂತಾಯಿದ್ದಿದ್ದು, ಮೊಸರು ಆ್ಯಂಡ್ ಇದು ಉಪ್ಸಾರು ಜಾಸ್ತಿ ತಿಂತಾಯಿದ್ದೆ. ಹಾಗೆ ಮಧ್ಯಾಹ್ನ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಚಿಕ್ಕದಾಗೆ. ನನ್ನ ಮಗನ ಫ್ರೆಂಡ್ ಐವಿನ್ ಬಂದ. ಅವನು ಛತ್ರಿ ತೊಗೊಂಡು ಬಂದಿದ್ದ. ಅವ್ನು ನೋಡ್ಬಿಟ್ಟು ನನ್ನ ಮಗನಿಗೆ ಫುಲ್ಲು ಖುಷಿಯಾಗೋಯಿತು. ನನಗೂ ಬೇಕು ಅಂದ್ಬಿಟ್ಟು ಅವನ್ನ ಫೋರ್ಸ್ ಮಾಡಿ ಕಿತ್ಕೊಂಡು ಅವನ್ನ ಹಿಡ್ಕೊಂಡಿದ್ದಾನೆ ನೋಡಿ. ಹೀಗೆ ಮಕ್ಕಳಂದರೆ ಹೀಗೆ ಬೇರೆ ಯಾರ ಕೈಲನ್ನ ಬೇರೆ ವಸ್ತು ನೋಡಿದಾಗ ಬೇಗ ಅಟ್ರಾಕ್ಷನ್ ಆಗುತ್ತೆ ಅವರಿಗೆ, ಅದೇ ಬೇಕು ಅನಿಸುತ್ತೆ. ನನ್ನ ಮಗನೂ ಹಾಗೆ ಮಾಡ್ತಾನೆ. ಅವನ ಹತ್ರ ಕಿತ್ಕೊಂಡು ಇವನು ಆಟಾಡ್ತಾ ಇದ್ದ. ಎಸ್, ಹಾಗೆ ಸಂಜೆ ಆಗೇ ಬಿಡ್ತು. ದೇವಸ್ಥಾನಕ್ಕೆ ಬಂದ್ವಿ ನಾವು. ಮಕ್ಕಳಿರೋ ಮನೆಯಲ್ಲಿ ಒಂದು ಡೇ ಹೇಗೆ ಕಳೆಯುತ್ತೆ ಅಂತ ಗೊತ್ತೇ ಆಗೋಲ್ಲ. ಹಾಗೆ ಬಂದ್ವಿ. ಮಳೆ ಚಿಕ್ಕದಾಗಿ ಬರ್ತಾನೆ ಇತ್ತು. ಆದರೂ ಹತ್ರನೇ ಅಲ್ವಾ ದೇವಸ್ಥಾನ ಇರೋದು, ಬಂದ್ವಿ. ನನ್ನ ಹಸ್ಬೆಂಡು ಪ್ರತಿ ವಾರ ದೇವಸ್ಥಾನಕ್ಕೆ ಬರ್ತಾರೆ, ಗುರುವಾರ ಮಿಸ್ ಮಾಡಲ್ಲ. ಹಾಗೆ ನಾವು ಬೆಳಗ್ಗೆ ಹೋಗೋಣ ಎಲ್ಲರೂ ಒಟ್ಟಿಗೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಅಂತ ಹೊರಟು ಬಂದ್ವಿ. ಪೂಜೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಗುರುವಾರ ಹೊತ್ತು ನಾವು ಯಾವಾಗಲೇ ಬಂದ್ರೂ ಅಷ್ಟೇ ಇಷ್ಟೇ ಜನ, ಇನ್ನೂ ಜಾಸ್ತಿನೇ ಇರ್ತಾರೆ ಅಂತ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಯವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಶೀರ್ವಾದ ಮಾಡಲಿ.
ದೇವಸ್ಥಾನಕ್ಕೆ ಬಂದರೆ ಒಂದು ಸಮಾಧಾನ. ಯಾವಾಗಲೂ ಅಷ್ಟೇ, ನನಗೆ ದೇವಸ್ಥಾನಕ್ಕೆ ಹೋಗೋಕೆ ತುಂಬಾ ಇಷ್ಟ ಆಗುತ್ತೆ. ದೇವಸ್ಥಾನಗಳಿಗೆ ಬಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಕುತ್ಕೊಂಡು ಬಂದರೆ ಮನೆಗೆ ಅಲ್ಲಿರೋ ನೆಮ್ಮದಿನೇ ಬೇರೆ. ಯಾವುದೇ ಒಂದು ಮನ್ಸಿಗೆ ನೋವಿದ್ರೂ ಅಷ್ಟೇನೆ ಅಲ್ಲೋಗಿ ಕೂತಾಗ ಭಗವಂತನಿಗೆಲ್ಲ ಒಪ್ಪಿಸ್ಬಿಡ್ಬೇಕು ಅಷ್ಟೇನೆ. ನಾವು ಏನೂನು ಯಾವುದನ್ನೂ ಆಗಲಿ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದ್ಕಿಂತ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ ಅಂದಾಗ ಭಗವಂತನ ಹತ್ರ ಹೋಗ್ಬಿಟ್ಟು ಹೇಳ್ಕೊಂಬಿಟ್ಟು ಮನಸ್ಸು ಹಗುರ ಮಾಡ್ಕೊಳ್ಳೋದೇ ಒಳ್ಳೆಯದು. ಬೇರೆಯವ್ರ ಹತ್ರ ಹೇಳೋದ್ಕಿಂತ ಇದೇ ಒಳ್ಳೆಯದು ನನ್ನ ಪ್ರಕಾರ. ನಾನು ಮಾಡೋದು ಹಾಗೇನೇನೆ. ಅದಕ್ಕೆ ನನಗೆ ದೇವಸ್ಥಾನಗಳಿಗೆ ಹೋಗೋದಂದರೆ ತುಂಬಾ ಇಷ್ಟ. ನನ್ನ ಮಗನಿಗೆ ನನ್ನ ಹಸ್ಬೆಂಡು ಅಡ್ಡ ಬೀಳು ದೇವರಿಗೆ ಅಂತ ಸುತ್ತೋಡಿಸಿ ಅಡ್ಡ ಬೀಳಿಸ್ತಾಯಿದ್ರು. ಅವನು ನಾನೇ ಮಾಡ್ತೀನಿ ಅಂತ ಇದ್ದ. ಇಲ್ಲ ಹಂಗಲ್ಲ ಹಿಂಗೆ ಅಂತ ನನ್ನ ಹಸ್ಬೆಂಡ್ ತೋರಿಸ್ತಾಯಿದ್ರು. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ಕ್ಯಾಮ್ರಾ ಹಿಡ್ಕೊಂಡಿದ್ರು. ನನ್ನ ಮಗ ಈ ಶಿವ ಪಾರ್ವತಿನ ಗಣೇಶ ಹೆಂಗೆ ಸುತ್ತುತ್ತಾನೋ ಹಂಗೆ ಸುತ್ತುತ್ತಾ ಇದ್ದ ನಮ್ಮನ್ನು. ನಾವು ಅದೇ ಮಾತಾಡ್ಕೊಂಡು ನಗ್ತಾಯಿದ್ವಿ, ಗಣೇಶ ಸುತ್ತಂಗೆ ಸುತ್ತುತ್ತಿದ್ದಾನೆ ನಮ್ಮನ್ನು ಅಂತ. ಹಾಗೆ ಮನೆಗೆ ಬಂದ್ವಿ. ಆಮೇಲೆ ಸಾಂಬಾರಿತ್ತು, ಬೇಳೆ ಸಾರು, ರೈಸು ಸಹ ಮಾಡಿದ್ದೆ. ಜೊತೆಗೆ ಏನಾದರೂ ಬೇಕು ಅಂದ್ಬಿಟ್ಟು ಪಲ್ಯ ಏನೂ ಮಾಡೋಕ್ಕಾಗಲ್ಲ, ಬೋಂಡ ಮಾಡೋಣ ತುಂಬ ದಿನ ಆಯಿತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದ ನನಗೆ. ಎತ್ಕೊಂಡು ಅವನ್ನ ಸಮಾಧಾನ ಮಾಡಿ ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ ಕರ್ಕೊಳ್ಳಿ ಅಂತ. ನನ್ನ ಮಗನಿಗಂತೂ ನನ್ನ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟು. ನನ್ನ ಬಿಟ್ಟು ಹೋಗಲ್ಲ ಅವನು. ಮಲಗಿದ್ದಾಗ ಮಾತ್ರ ಮಲಗಿರ್ತಾನೆ, ಇಲ್ಲಾಂದರೆ ಅವನಿಗೆ ನಾನೇ ಬೇಕು. ಅವ್ರ ಅಜ್ಜಿ ತಾತ ಅವ್ರ ಅಪ್ಪನ ಹತ್ರ ಹೋಗೋದೇ ಇಲ್ಲ ಜಾಸ್ತಿ. ಹಾಗಾಗಿ ನನಗೆ ಕಚ್ಕೊಂಡಿರ್ತಾನೆ. ನನಗೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆಲ್ಲ ಸ್ವಲ್ಪ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಈರುಳ್ಳಿ ಸಿಕ್ಕಾಪಟ್ಟೆ ಖಾರ ಇತ್ತು. 2 ಈರುಳ್ಳಿ ಕಟ್ ಮಾಡೋಷ್ಟರಲ್ಲೇ ನಾನು ಫುಲ್ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಹಾಗಾಗಿ ಅದನ್ನೆಲ್ಲ ಹಂಗೆ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ. ನೋಡಿ ಈ ಥರ ರೆಡಿ ಆಗಿದೆ. ನಾನೇನು ಬೋಂಡ ಮಾಡೋ ರೆಸಿಪಿ ಏನು ತೋರ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ಲರ ಮನೇಲೂ ನಾರ್ಮಲಾಗೆ ಬೋಂಡ ಮಾಡೇ ಮಾಡ್ತಾರೆ. ಸೊ ಅದನ್ನೇನು ರೆಸಿಪಿ ವಿಡಿಯೋ ಮಾಡೋ ಅವಶ್ಯಕತೆ ಏನಿಲ್ಲ ಅನಿಸ್ತು ನನಗೆ. ಹಾಗಾಗಿ ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಬೇಗ ಲೇಟ್ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ನಾವು ಅಲ್ಲಿಂದ ಬರೋಷ್ಟರಲ್ಲಿ ಹಸ್ಬೆಂಡು ಊಟ ಎಷ್ಟಾಗುತ್ತೆ ಅಂತ ಇದ್ದರು. ನಾನು ಬೇಗ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಆಗ್ತಾಯಿದ್ದೆ. ನನ್ನ ಮಗನೂ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದ. ಮಕ್ಕಳೆಲ್ಲ ಸ್ವಲ್ಪ ನೈಟ್ ಹೊತ್ತು ಗಲಾಟೆ ಮಾಡೇ ಮಾಡ್ತಾರೆ, ಅವ್ರಿಗೆ ನಿದ್ದೆ ಟೈಮ್ ಇರುತ್ತೆ. ನನ್ನ ಮಗನೂ ಹಾಗೆ ಗಲಾಟೆ ಮಾಡ್ತಾಯಿದ್ದ. ಸಮಾಧಾನ ಮಾಡಿಕೊಂಡೇ ನಾನು ಅಡುಗೆ ಮಾಡ್ತಾಯಿದ್ದೆ. ಹಾಗೆ ನಾನು ಬೋಂಡನ ರೈಟ್ ಹ್ಯಾಂಡಲ್ಲೇ ಹಾಕ್ತಾಯಿದ್ದೆ. ಅದು ಕ್ಯಾಮ್ರಾ ಮೇಲೆ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಿದೆ. ಬೋಂಡ ರೆಡಿ ಆಗ್ತಿದೆ. ಅಲ್ಲಿಗಂಟ ಒಂದು ಮ್ಯೂಸಿಕ್ ಕೇಳ್ಕೊಂಬರೋಣ ಬನ್ನಿ. ಹಾಗೆ ರೆಡಿ ಆಯಿತು. ನಾನು ಯಾವಾಗಲೂ ಶೇಪ್ಲೆಸ್ಸೇ ಹಾಕೋದು ಬೋಂಡನ, ಯಾಕೆ ಅಂದರೆ ಅದು ಕ್ರಿಸ್ಪಿ ಬರಲ್ಲ ರೌಂಡಿಗೆ ಹಾಕಿದ್ರೆ ಅಂತ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡಿನ್ನರು ರೆಡಿ ಆಯಿತು. ರೈಸು, ಬೇಳೆ ಸಾಂಬಾರು ಸಹ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಬೋಂಡ ಜೊತೆಗೆ ಡಿನ್ನರ್ ಕಂಪ್ಲೀಟ್ ಆಯಿತು ನಮಗೆ. ನೆಕ್ಸ್ಟು ವಿಡಿಯೋನ ಎಂಡ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ವಿಡಿಯೋ ಮಾಡೋದಕ್ಕಿಂತ ಆಸಕ್ತಿ ಹೆಚ್ಚಾಗುತ್ತೆ. ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.